ಸೂರ್ಯದೇವರ ವಂಶಕ್ಕೆ ಜಯವಾಗಲಿ. ಸೂರ್ಯದೇವರ ವಂಶಕ್ಕೆ ಜಯವಾಗಲಿ. ದಿವ್ಯಮ್ಮ, 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 ದಿವ್ಯಮ್ಮ. ಹಬ್ಬ ನನ್ ಡಬ್ಬಿ ಸಿಕ್ಬಿಡ್ತು ಚಂದ್ರಿಕಾ. ಏನಿದೆ ಅದ್ರಲ್ಲಿ ಬೂದಿ? ಅದಕ್ಕೆ ಯಾಕೆ ಅಷ್ಟೊಂದು ಟೆನ್ಷನ್? ಬೂದಿ ಅಲ್ವೇ, ಪೌಡ್ರು. ಎರಡು ಒಂದೇ ಅಲ್ವಾ? ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರನ್ ಕಾಟ ತಪ್ಪಲ್ಲ. ನೀವು ಮಾತ್ರ ಎಲ್ಲಿಗೆ ಹೋದ್ರು ಬಿಡಲ್ಲ. ಏನು ಅಂದೆ? ಏನ್ ಸರ್, ಏನಾರು ಅಂದ್ಯಾ ಅಂತಿದ್ದೀರಲ್ಲ, ಆದ್ರೆ ನಿಮ್ಮ ವಯಸ್ಸೇನು, ನಿಮ್ಮ ಡ್ರೆಸ್ ಏನು? ಯಾಕೆ ಈ ಡ್ರೆಸ್ ಅಲ್ಲಿ ಸೂಪರ್ ಸ್ಟಾರ್ ತರ ಇದ್ದೀನಿ ಅಂತ ನಿನಗೆ ಹೊಟ್ಟಿವ್ರಿ? ಅಪ್ಪ, ಇಂಥ ಸೂಪರ್ ಸ್ಟಾರ್ನ ಎಲ್ಲೂ ನೋಡಿಲ್ಲ ನಾನು. ಹೌದು, ನಿಮ್ಮ ವಿಷಯ ಬಿಡಿ, ಅವ್ರ ವಿಷಯ ಏನು ಅಂತ. ನನಗೇನು, ಲೇಡಿ ಸೂಪರ್ ಸ್ಟಾರು. ನೋಡಿದ್ಯಲ್ಲ, ಜನ ನಮ್ಮನ್ನ ನೋಡಿ ಹೇಗ್ ಜೈಕಾರ ಹಾಕ್ತಿದ್ದಾರೆ. ಹೌದು, ಮತ್ತೆ ನೀವೊಬ್ರು ದೊಡ್ಡ ಗಾಡ್ ಮದರ್, ಇವ್ರೊಬ್ರು ದೊಡ್ಡ ಗಾಡ್ ಫಾದರ್. ಒಬ್ರಿಗೊಬ್ರು ಸರಿಯಾಗಿದ್ದೀರಾ. ನಿಮ್ ಜೊತೆಗೆ ನಿಮ್ ವಾರಸ್ದಾರರು ಅಭಿ ಅವರು ದಿವ್ಯಮ್ಮ ಬಂದಿಲ್ವಾ ಅಮ್ಮ? ದಿವ್ಯಾ ಅಮೆರಿಕದಿಂದ ಹೊರಟಿದ್ದಾಳೆ ಶಾಸ್ತ್ರಿಗಳೇ. ಅಭಿಗೋಸ್ಕರ ಹುಡುಕ್ತಾನೆ ಇದೀವಿ. 12 ವರ್ಷದಿಂದ ಹುಡುಕ್ತಾನೆ ಇದ್ದಾರೆ. ಅವನ್ ಜಾಡ್ ಸಿಗ್ಲೇ ಇಲ್ಲ. ಇನ್ ಮುಂದೆ ಗೊತ್ತಾಗತ್ತೆ ಅನ್ನೋ ನಂಬಿಕೆ ಕೂಡ ಇಲ್ಲ. ಯಾವತ್ತಿಗೆ ವಾಪಸ್ ಬರ್ತಾನೋ ಆ ದೇವ್ರಿಗೆ ಗೊತ್ತಿರ್ಬೇಕು. ಸ್ವಾಮೀಜಿಗಳಿಗೆ ಹೇಳಿದೀರಾ ಶಾಸ್ತ್ರಿಗಳೇ? ದಿವ್ಯಮ್ಮ ಬರೋ ಸಮಯಕ್ಕೆ ಸ್ವಾಮೀಜಿ ಕೂಡ ಬರ್ತಾರಮ್ಮ. ನಮಸ್ಕಾರ ಅಜ್ಜಿ ಅವ್ರೆ, ನೀವು ಪೂಜೆನ ಬೇಗ ಶುರು ಮಾಡಿದ್ರೆ ಒಳ್ಳೇದು. ನಮ್ ಮನೆ ಮಗಳು ದಿವ್ಯಾ ಬರ್ದೇನೆ ಪೂಜೆನ ಹೇಗ್ ಶುರು ಮಾಡ್ತೀವಿ ಇನ್ಸ್ಪೆಕ್ಟರ್? ಹೆಣ್ಮಗಳು ಬೇಕೇ ಬೇಕು ಅಂದ್ರೆ ನಾನು ಇದೀನಲ್ಲ ಅದಕ್ಕೆ. ನೀವು ದಿವ್ಯಮ್ಮ ಒಂದೇ ಆಗ್ತೀರಾ ಮೇಡಮ್? ಯಾಕಾಗ್ಬಾರ್ದು? ದಿವ್ಯಾನು ಮನೆ ಮಗಳೇ, ಇವಳು ಮನೆ ಮಗಳೇ ಅಲ್ವಾ? ಇಬ್ರು ಮನೆ ಮಕ್ಳೇ ಸರ್, ಆದ್ರೆ ನಿಮ್ ಹೆಂಡತಿ ಮನೆ ಮಗಳಲ್ಲ. ಮನೆ ಮಗಳಲ್ದೆ ನಾನ್ ನಿನ್ ಹಾಗೆ ಮುದ್ಕಿನ? ಕೊನೆಗೆ ಕೆಲಸದವ್ರು ಕೂಡ ಕಿಂಡಲ್ ಮಾಡ್ತಿದ್ದಾರೆ. ಅವರು ಕೆಲ್ಸದವ್ರಲ್ಲ, ನಮ್ಮನೆಯವರು. ಹಾಗೆ ಹೇಳಿ ತಲೆ ಮೇಲೆ ಕೂರಿಸ್ಕೊಂಡಿದ್ದೀರಾ? ನಿಮ್ ಫ್ಯಾಮಿಲಿಗೆ ಈ ಊರಲ್ಲಿ ಥ್ರೆಟ್ ಇದೆ ಅಂತ ಇನ್ಫಾರ್ಮೇಶನ್ ಬಂದಿದೆ ಅಜ್ಜಿ ಅವ್ರೆ. ಅದಕ್ಕೆ ನೀವು ಪೂಜೆನ ಬೇಗ ಮುಗಿಸ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ.
ಬರ್ತಿರೋ ಆ ದಿವ್ಯಾ ಅವ್ರಿಗೇನೆ. ಹಲೋ ನಾಣಿ ಅಂಕಲ್. ಅಮ್ಮ ದಿವ್ಯಾ, ಎಲ್ಲಿವರೆಗೂ ಬಂದ್ಯಮ್ಮ? ಆನ್ ದ ವೇ ಅಂಕಲ್. ದೇವಿಪುರಕ್ಕೆ ಹತ್ರದಲ್ಲೇ ಇದ್ದೀನಿ. ಬೇಗ ಬಂದ್ಬಿಡು ತಾಯಿ, ಇಲ್ಲಿ ಎಲ್ಲರೂ ನಿನಗೋಸ್ಕರನೇ ವೇಟ್ ಮಾಡ್ತಿದ್ದಾರೆ. ಓಕೆ ಅಂಕಲ್. ಸರ್ ಏನು? ದಿವ್ಯಾ ಮೇಡಮ್ ಏರ್ಪೋರ್ಟಿಂದ ಹೊರಟಿದ್ದಾರಂತೆ ಸರ್. ಅವರಿಗೋಸ್ಕರನೇ ಅಲ್ವಾ ಎಲ್ಲ ವೆಯ್ಟಿಂಗ್. ನಿತ್ಯ ಅವರು ಜೈಲಿಂದ ಹೊರಟಿದ್ದಾರಂತೆ ಸರ್.
ವಾಟ್? ಇಷ್ಟು ಬೇಗ ಅವ್ರಿಗೆ ಪೆರೋಲ್ ಸಿಗ್ತಾ? ಅಷ್ಟೇ ಅಲ್ಲ ಸರ್, ದಿವ್ಯಾ ಮೇಡಮ್ ನಿತ್ಯ ಅವರು ಒಂದೇ ರೋಡಲ್ಲಿ ದೇವಿಪುರಕ್ಕೆ ಬರ್ತಿದ್ದಾರೆ. ಒಂದ್ ವೇಳೆ ನಿತ್ಯ ಅವರು ದಿವ್ಯಾ ಅವ್ರ ಮೇಲೆ ಅಟ್ಯಾಕ್ ಮಾಡ್ಬೋದು ಅಂತ ಇನ್ಫಾರ್ಮೇಶನ್ ಬಂದಿದೆ ಸರ್. ಶಿಟ್. ತಕ್ಷಣ ನಮ್ಮವ್ರಿಗೆಲ್ಲ ಅಲರ್ಟ್ ಆಗೋದಿಕ್ಕೆ ಹೇಳು. ನಿತ್ಯ ಅವರು ಅಟ್ಯಾಕ್ ಮಾಡೋಕ್ಕೂ ಮುಂಚೆನೆ ದಿವ್ಯಾ ಮೇಡಮ್ನ ಸೇವ್ ಮಾಡಬೇಕು. ಓಕೆ ಸರ್. ಇಲ್ಲಿ ಇವ್ರ ಪರಿಸ್ಥಿತಿ ಏನು ಸರ್? ಇವ್ರನ್ನೆಲ್ಲ ದೇವಸ್ಥಾನದ ಒಳಗೆ ಹೋಗಕ್ಕೆ ಕೇಳೋಣ. ಹೊರಗಡೆ ನಮ್ಮವ್ರನ್ನ ಕಾವಲಿಗೆ ನಿಲ್ಸೋಣ. ನಮ್ಮನ್ನು ದಾಟಿ ಯಾರು ಬರ್ತಾರೋ ನೋಡೋಣ. ತಕ್ಷಣ ನಮ್ಮವ್ರನ್ನೆಲ್ಲ ಅಲರ್ಟ್ ಮಾಡು. ಹೋಗು, ಗೋ. ಓಕೆ ಸರ್. ಅಜ್ಜಿ ಅವರೇ, ನೀವು ಬೇಗ ದೇವಸ್ಥಾನದ ಒಳಗೆ ಹೋಗಬೇಕು. ಯಾಕಪ್ಪ? ನಿಮ್ಮ ಒಳ್ಳೇದಕ್ಕೆ ಹೇಳ್ತಿದ್ದೀನಿ. ನೀವು ದೇವಸ್ಥಾನದ ಒಳಗೆ ಹೋಗಿ ಬೇಗ ಪೂಜೆ ಮುಗಿಸ್ಕೊಂಡು ಸಿಟಿಗೆ ಹೊರಡಿ. ನಮ್ಮ ವಂಶದ ವಾರಸ್ದಾರಳು ದಿವ್ಯಾ ಬರ್ದೇನೆ ನಾವು ಪೂಜೆ ಮಾಡಿಸಿ ವಾಪಸ್ ಹೊರಡ್ಬೇಕಾ? ಏನ್ ಮಾತಾಡ್ತಿದ್ದೀರಾ ಇನ್ಸ್ಪೆಕ್ಟರ್ ಸರ್? ನಿತ್ಯ ಅವರು ಪೆರೋಲ್ ಮೇಲೆ ಜೈಲಿಂದ ಹೊರಗಡೆ ಬಂದಿದ್ದಾರೆ ಮೇಡಮ್. ಈ ಊರಿಗೆ ಬರ್ತಿರೋ ದಿವ್ಯಾ ಅವ್ರ ಮೇಲೆ ದಾರಿ ಮಧ್ಯದಲ್ಲೇ ಅಟ್ಯಾಕ್ ಪ್ಲಾನ್ ಮಾಡಿದಾರಂತೆ. ದಿವ್ಯಾ ಅವರನ್ನ ನಮ್ಮ ಪೊಲೀಸ್ನವ್ರು ಕಾಪಾಡಿ ಸೇಫ್ ಆಗಿ ಮನೆ ಕಳಿಸ್ತಾರೆ. ದಿವ್ಯಾ ಅವರು ಮಿಸ್ ಆಗಿದ್ದಾರೆ ಅನ್ನೋ ಕೋಪದಲ್ಲಿ ನಿತ್ಯ ಅವರು ಇಲ್ಲಿಗೆ ಬರ್ಬೋದು. ಅದಕ್ಕೆ ನೀವು ಬೇಗ ಪೂಜೆ ಮುಗಿಸ್ಕೊಂಡು ಹೊರಡಿ ಅಂತ ಹೇಳ್ತಿದ್ದೀನಿ. ಹನ್ನೆರಡು ವರ್ಷ ಆದಮೇಲೆ ಮಾತೃಭೂಮಿಗೆ ವಾಪಸ್ ಬರ್ತಿರೋ ಸೂರ್ಯದೇವರ ವಂಶದ ವಾರಸ್ದಾರಳು ದಿವ್ಯಳೆ ಮೊದಲು ಈ ದೇವಸ್ಥಾನ ಪ್ರವೇಶ ಮಾಡಬೇಕು. ಅವಳ ಕೈಯಲ್ಲೇನೆ ಮೊದಲ ಪೂಜೆ ನಡಿಬೇಕು. ಶಾಸ್ತ್ರಿಗಳೇ ಅವ್ರಿಗೆ ಪ್ರಾಣಾಪಾಯ ಇದೆ ಅಂತ ಹೇಳ್ತಾ ಇದ್ದೀನಲ್ವಾ? ದಿವ್ಯಾ ಮೇಡಮ್ ಈ ಊರಿಗೆ ಬರಲ್ಲ. ಅವಳು ತಪ್ಪದೇನೆ ಬರ್ತಾಳೆ, ಅವಳೇ ಪೂಜೆ ಮಾಡ್ತಾಳೆ. ಇದು ನಡೆದೇ ತೀರುತ್ತೆ. ಏನ್ ಹೇಳ್ತಾ ಇದ್ದೀರಾ ಶಾಸ್ತ್ರಿಗಳೇ? ನೀವಾದ್ರೂ ಸ್ವಲ್ಪ ಹೇಳಿ ಅಜ್ಜಿ ಅವರೇ. ಶಾಸ್ತ್ರಿಗಳು ಹೇಳಿದ್ದು ನಡಿಲೇಬೇಕು, ಅದರಲ್ಲಿ ಯಾವ ಬದಲಾವಣೆನೂ ಇಲ್ಲ. ನಿಮ್ಮ ಮೊಮ್ಮಗಳಿಗೆ ಅಪಾಯ ಇದೆ ಅಂತ ಹೇಳಿದ್ನಲ್ಲ. ಒಂದ್ ವೇಳೆ ಏನಾದ್ರೂ ಆಗ್ಬಾರದಾದ್ರೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಬರುತ್ತೆ. ಎಲ್ರನ್ನೂ ಕಾಪಾಡೋದು ನಮ್ಮ ಕೈಲಾಗದೆ ಇರುವಂತ ಕೆಲಸ. ಅರ್ಥ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಆ ತಾಯಿ ಇದ್ದಾಳೆ, ಅವಳೇ ಎಲ್ರೂ ನೋಡ್ಕೋತಾಳೆ. ನಾಣಿ ಅವರೇ, ನೀವಾದ್ರೂ ಅರ್ಥ ಮಾಡ್ಕೊಂಡು ಇವ್ರಿಗೆ ಹೇಳಿ. ಸಾರಿ ಸರ್, ಇಷ್ಟು ವರ್ಷ ಆದಮೇಲೆ ಇಂಡಿಯಾಗೆ ಬರ್ತಿರೋ ದಿವ್ಯಮ್ಮ ಯಾರಿಗೂ ಭಯಪಟ್ಟು ವಾಪಸ್ ಹೋಗಲ್ಲ. ಹೋಗುವಂತ ನಾವು ಕೂಡ ಹೇಳಲ್ಲ. ನೀವು ನಮ್ಮನ್ನ ತೊಂದರೆಗೆ ಸಿಕ್ಕಾಕಿಸ್ತಾ ಇದ್ದೀರಾ. ನಿಮ್ಮ ಡ್ಯೂಟಿನ ನೀವು ಮಾಡಿ ಸರ್, ಆಮೇಲೆ ದೇವ್ರು ನೋಡ್ಕೋತಾನೆ. ಛೇ, ಇವರೆಲ್ಲ ಮೂರ್ಖರು ಅನ್ಸುತ್ತೆ. ಸಾವು ಬರ್ತಿದೆ ಅಂತ ಗೊತ್ತಿದ್ರು ಸವಾಲ್ ಹಾಕ್ತಿದ್ದಾರೆ. ಅವ್ರು ಹೇಳಿದ್ ಕೇಳ್ಬೋದಲ್ವಾ ರೀ? ಬೇಗ ಪೂಜೆ ಮಾಡಿ ನಾವು ಹೊರಡ್ಬೋದು ಅಲ್ವಾ? ಆ ವಂಶಕ್ಕೆ ಒಂದು ಆಚಾರ ಇದೆ ಮೀನಾಕ್ಷಿ, ಅದು ನಾನಷ್ಟೇ ಅಲ್ಲ, ಯಾರೂ ಬೇಡ ಅನ್ಬಾರ್ದು. ಇನ್ಸ್ಪೆಕ್ಟ್ರು ಅಷ್ಟೊಂದು ಹೇಳ್ತಿದ್ದಾರೆ, ನಾವು ಜಾಗ್ರತೆ ವಹಿಸೋದು ಒಳ್ಳೇದೇನೋ ಅಜ್ಜಿ. ಮೊದಲೇ ನಿತ್ಯ ಅಪಾಯಕಾರಿ. 12 ವರ್ಷ ಜೈಲಲ್ಲಿದ್ದಿದ್ದು ಅವಳಿಗೆ ಅಷ್ಟಿರ್ಬೇಕಾದ್ರೆ ವಿದೇಶದಲ್ಲಿ ಓದ್ಕೊಂಡು ಬರ್ತಿರೋ ನನ್ನ ದಿವ್ಯಾಗ ಎಷ್ಟಿರಬೇಕು? ನೀನೇನು ಭಯ ಪಡ್ಬೇಡ ಕಲ್ಪನಾ. ಬರ್ತಿರೋದು ದಿವ್ಯಾ ಅನ್ಕೋಬೇಡ, ಗಂಗಾ ಅನ್ಕೋ. ಗಂಗಾನೇ ನಿತ್ಯ ಏಟಿಗೆ ಮಣ್ಣಾಗೋದ್ಲು.
ಚಿಕ್ಕ ಹುಡುಗಿ ಈ ದಿವ್ಯ ಏನೋ ನಾವು ಕಣ್ಣಾರೆ ನೋಡೋಕ್ಕೂ ಮುಂಚೆನೆ ಆ ಹುಡುಗಿ ಮೇಲ್ ಹೋಗ್ತಾಳೇನೋ. ಅನವಶ್ಯಕವಾಗಿ ಅವಳ ಪ್ರಾಣ ತೆಗೆದಿದ್ದಾರೆ ಇವರು. ವಿನಾಶಕಾಲ ವಿಪರೀತ ಬುದ್ಧಿ ಅಂತ ಸುಮ್ಮನೆ ಹೇಳಿದಾರ? ಆ ದಿವ್ಯಾಗೆ ಇಲ್ಲಿ ಸಾವು ಬರ್ದಿರೋದಕ್ಕೆ ಇಲ್ಲಿಗೆ ಬರ್ತಿದ್ದಾಳೆ. ಇವರೇನೋ ನಿತ್ಯನ ಕಡಿಮೆ ಅಂದಾಜು ಮಾಡ್ತಿದ್ದಾರೆ. ತಾಯಿನೇ ಸಾಯಿಸಿದಾಳೆ, ಈ ಹುಡುಗಿನ ಸಾಯಿಸೋದಿಲ್ವಾ? ಇವತ್ತು ನಿತ್ಯ ಕೈಯಲ್ಲೇ ದಿವ್ಯಾ ಸಾಯೋದು. ಹಲೋ ಹಲೋ, ರೆಸ್ಪಾಂಡ್ ಮಾಡಿ. ಹಲೋ, ಎಲ್ಲ ನಮ್ಮ ಕಂಟ್ರೋಲಲ್ಲೇ ಇದೆಯಲ್ಲ? ಎವ್ರಿಥಿಂಗ್ ಇಸ್ ಇನ್ ಮೈ ಕಂಟ್ರೋಲ್. ಓವರ್. ಸರ್, ಏನು ಸಿಚುವೇಶನ್ ನಮ್ಮ ಕಂಟ್ರೋಲಲ್ಲೇ ಇದೆ ಅಲ್ವಾ? ಇಲ್ಲ ಸರ್, ನಮ್ಮವರೆಲ್ಲ ಮ್ಯೂಟ್ ಆಗ್ಬಿಟ್ರು. ಎಲ್ಲ ನಿತ್ಯ ಅವ್ರ ಕಂಟ್ರೋಲ್ಗೆ ಹೋಗ್ಬಿಟ್ಟಿದೆ. ಶಿಟ್, ಈಗೇನು ಮಾಡೋದು? ಎಕ್ಸ್ಟ್ರಾ ಫೋರ್ಸ್ ಬರೋದಕ್ಕೆ ಟೈಮ್ ಹಿಡಿಯುತ್ತೆ. ಇವ್ರು ನೋಡಿದ್ರೆ ಇಲ್ಲಿಂದ ಹೋಗಲ್ಲ ಅಂತಿದ್ದಾರೆ. ದಿವ್ಯಾ ಮೇಡಮ್ನ ಹೇಗೆ ಸೇವ್ ಮಾಡೋದು? ಇನ್ನು ಅವರನ್ನ ಇವರನ್ನ ಇವ್ರು ನಂಬ್ಕೊಂಡಿರೋ ದೇವರೇ ಕಾಪಾಡಬೇಕು. ಹರ ಹರ ಮಹಾದೇವ ಶಂಭೋ ಶಂಕರ, ಹರ ಹರ ಮಹಾದೇವ ಶಂಭೋ ಶಂಕರ. ಶಂಭೋ ಶಂಕರ, ಹರ ಹರ ಮಹಾದೇವ ಶಂಭೋ ಶಂಕರ.